ನಮಸ್ಕಾರಗಳು. ನನ್ನ ಹೆಸರು ಪ್ರತೀಕ್ಷಾ ಮಂಗೇಶ್ ಕೆಂದೊಳ್ಳಿ. ಇಂದು ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ಮೊದಲನೆಯದಾಗಿ ಅವರ ಒಂದು ಕಿರು ಪರಿಚಯವನ್ನು ಮಾಡಿಕೊಡುತ್ತೇನೆ. ಸ್ವಾಮಿ ವಿವೇಕಾನಂದರು ಜನವರಿ 12, 1863ರಲ್ಲಿ ಕೋಲ್ಕತ್ತಾದಲ್ಲಿ ಜನಿಸಿದರು. ಅವರ ತಂದೆ ಹೆಸರು ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ತಂದೆ ವಕೀಲರು, ತಾಯಿ ತುಂಬ ಸಂಪ್ರದಾಯ ಮಹಿಳೆ. ನರೇಂದ್ರನಿಗೆ ರಾಮಾಯಣ ಮಹಾಭಾರತ ಕಥೆಗಳನ್ನು ಹೇಳಿ ಒಳ್ಳೆಯ ವಿಚಾರಗಳನ್ನು ಅವನಿಗೆ ಹೇಳಿಕೊಡುತ್ತಿದ್ದರು. ನರೇಂದ್ರ ಬಾಲ್ಯದಲ್ಲಿ ಬಹಳ ತುಂಟ ಹುಡುಗನಾಗಿದ್ದ. ಭುವನೇಶ್ವರಿ ದೇವಿ ಅವನನ್ನು ಹತೋಟಿಯಲ್ಲಿಡುವುದಕ್ಕೆ ಕೆಲವು ವೇಳೆ ತುಂಬ ಕಷ್ಟವಾಗುತ್ತಿತ್ತು. ಅವನ ಚೇಷ್ಟೆ ಅತಿಯಾದಾಗ ಶಿವ ಎಂದು ತಲೆಯ ಮೇಲೆ ನೀರನ್ನು ಸುರಿದರೆ ಶಾಂತನಾಗುತ್ತಿದ್ದನು. ಅವನನ್ನು ಸುಮ್ಮನಿರಿಸಲು ಇದೊಂದೇ ಮಾರ್ಗವಾಗಿತ್ತು. ಮಹಾತ್ಮ ಗಾಂಧೀಜಿಯವರಂತಹ ಸಮಾಜ ಸುಧಾರಕರು ಹೇಳುತ್ತಾರೆ, ವಿವೇಕಾನಂದರ ಜೀವನ ಚರಿತ್ರೆ ಓದಿದ ಮೇಲೆ ನನ್ನ ದೇಶ ಪ್ರೇಮ 100 ಮಡಿ ಆಯಿತು ಅಂತ. ಸುಭಾಷ್ ಚಂದ್ರ ಬೋಸ್ ಅವರು ಹೇಳುತ್ತಾರೆ, ನಮಗೆ ಏನಾದರೂ ಜೀವನದಲ್ಲಿ ಮಾದರಿ ಸಿಗಬೇಕು ಅಂದರೆ ಅದು ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಮಾತ್ರ ಸಿಗುತ್ತಿದೆ ಅಂತ. ಇವರ ಜೀವನದಲ್ಲಿ ನಡೆದಂತಹ ಒಂದೆರಡು ಘಟನೆಗಳನ್ನು ನಾನು ನಿಮಗೆ ಹೇಳುತ್ತೇನೆ. ಒಮ್ಮೆ ಸ್ವಾಮಿ ವಿವೇಕಾನಂದರು ಹಡಗಿನಲ್ಲಿ ಪ್ರಯಾಣಿಸುತ್ತಿರುವಾಗ ಆಗ ಆ ಹಡಗಿನ ಸಿಬ್ಬಂದಿಯನ್ನು ಕರೆದು ಓದಲು ನನಗೆ ನ್ಯೂಸ್ ಪೇಪರನ್ನು ಕೊಡಿ ಎಂದು ತೆಗೆದುಕೊಂಡು ಅದನ್ನು ಓದಿ ನಂತರ ಅವರ ಸ್ನೇಹಿತನಿಗೆ ಕೊಡುತ್ತಾರೆ. ತನ್ನ ಸ್ನೇಹಿತ ಆ ನ್ಯೂಸ್ ಪೇಪರ್ ಓದುವಾಗ ಜೋರಾಗಿ ಗಾಳಿ ಬೀಸಿ ಆ ನ್ಯೂಸ್ ಪೇಪರ್ ಹೋಗಿ ಸಮುದ್ರದಲ್ಲಿ ಬೀಳುತ್ತದೆ. ಆಗ ಆ ಹಡಗಿನ ಸಿಬ್ಬಂದಿ ವಿವೇಕಾನಂದರ ಸ್ನೇಹಿತನಿಗೆ ಬಾಯಿಗೆ ಬಂದ ಹಾಗೆ ಬೈಯುತ್ತಿರುತ್ತಾರೆ. ಆಗ ವಿವೇಕಾನಂದರು, ನಿಲ್ಲಿಸಿ, ನನ್ನ ಸ್ನೇಹಿತನಿಗೆ ನೀವು ಬಾಯಿಗೆ ಬಂದ ಹಾಗೆ ಬೈಯಬೇಡಿ, ನಿಮಗೆ ನ್ಯೂಸ್ ಪೇಪರ್ ಮಾತ್ರ ತಾನೇ ಬೇಕು. ಒಂದು ಪೇಪರ್ ಮತ್ತು ಒಂದು ಪೆನ್ನನ್ನು ತೆಗೆದುಕೊಂಡು ಆ ನ್ಯೂಸ್ ಪೇಪರ್ನಲ್ಲಿರುವ ಮಾಹಿತಿಯನ್ನು ಕಾಮಾ ಫುಲ್ ಸ್ಟಾಪ್ ಕೂಡ ಬಿಡದೆ ಬರೆದುಕೊಡುತ್ತಾರೆ. ಇಂತಹ ನೆನಪಿನ ಶಕ್ತಿಯನ್ನು ಹೊಂದಿದ್ದರು ಸ್ವಾಮಿ ವಿವೇಕಾನಂದರು. ಒಮ್ಮೆ ಒಂದು ಗ್ರಂಥಾಲಯದಲ್ಲಿ ಹಿಂದೂಸ್ತಾನದ ಪವಿತ್ರ ಗ್ರಂಥ ಭಗವದ್ಗೀತೆಯನ್ನು ಕೆಳಗಿಟ್ಟು ಅದರ ಮೇಲೆ ಆ ದೇಶಕ್ಕೆ ಸಂಬಂಧಿಸಿದ ಕೆಲವು ಗ್ರಂಥಗಳನ್ನು ಇಟ್ಟಿದ್ದರು. ಆಗ ಅಲ್ಲಿನ ಜನ, ವಿವೇಕಾನಂದರೇ, ನಿಮ್ಮ ಪುಸ್ತಕ, ನಿಮ್ಮ ಗ್ರಂಥ ಹೇಗೆ ಎಲ್ಲ ಗ್ರಂಥಗಳಿಂದ ಕೆಳಗಿದೆ ಎಂದು ಹಾಸ್ಯ ಮಾಡಲು ಮುಂದಾದಾಗ ವಿವೇಕಾನಂದರು, ನೀವು ಸರಿಯಾಗಿಯೇ ಜೋಡಿಸಿದ್ದೀರಾ, ನಮ್ಮ ಭಗವದ್ಗೀತೆ ಎಲ್ಲ ಗ್ರಂಥಗಳಿಂದ ಮೂಲವಾದದ್ದು. ಈಗ ನಾನು ಕೆಳಗಿರುವ ಭಗವದ್ಗೀತೆಯನ್ನು ತೆಗೆದರೆ ಮೇಲಿರುವ ಎಲ್ಲ ಪುಸ್ತಕಗಳು ಕೆಳಗೆ ಓಡುತ್ತವೆ. ಇದರಿಂದ ನಮ್ಮ ಗ್ರಂಥ ಶ್ರೇಷ್ಠ ಎಂದು ನೀವೇ ಒಪ್ಪಿಕೊಂಡಂತೆ ಎಂದಾಗ ಅಲ್ಲಿನ ಜನ ನಾಚಿಕೆಯಿಂದ ತಲೆ ತಗ್ಗಿಸುತ್ತಾರೆ. 1893ರಲ್ಲಿ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಅಮೆರಿಕದ ಪತ್ರಕರ್ತ ವಿವೇಕಾನಂದರಿಗೆ ಒಂದು ಪ್ರಶ್ನೆ ಕೇಳುತ್ತಾನೆ. ಸ್ವಾಮೀಜಿ, ನೀವು ಇಷ್ಟೊಂದು ವಿಚಾರಗಳನ್ನು ತಿಳಿಸಿದ್ದೀರಲ್ಲ, ನಿಮ್ಮ ಗುರು ಯಾರು ಅಂತ. ಆಗ ಸ್ವಾಮೀಜಿ ಬಹಳ ಸುಂದರವಾಗಿ ಉತ್ತರ ಕೊಡುತ್ತಾರೆ. ರಾಮಕೃಷ್ಣ ಪರಮಹಂಸ ಅಂತ ಹೇಳೋಕೆ ಅವರು ತೆಗೆದುಕೊಂಡಿರುವ ಭಾಷೆ ಹೇಗಿತ್ತು ಅಂದರೆ, ಮಣ್ಣಿನ ಕೆಲವು ಕಣಗಳಲ್ಲಿ ಕೇವಲ ಒಂದೇ ಕಣದಿಂದ ನನ್ನಂತಹ ಸಾವಿರಾರು ಸ್ವಾಮಿ ವಿವೇಕಾನಂದರನ್ನು ಸೃಷ್ಟಿಸುವ ಜಗತ್ತಿನ ಏಕೈಕ ಶಕ್ತಿ ಇರುವ ಒಬ್ಬೊಬ್ಬ ಜಗತ್ತಿನ ಗುರು, ಅವರೇ ಶ್ರೀರಾಮಕೃಷ್ಣ ಪರಮಹಂಸರು, ಅವರೇ ನನ್ನ ಗುರುಗಳು ಅಂತ ಹೇಳಿದಾಗ ಮುಂದೆ ಕುಳಿತಂತಹ ಅಮೆರಿಕದ ಪತ್ರಕರ್ತ ತಬ್ಬಿಬ್ಬಾಗುತ್ತಾನೆ. ವಿವೇಕಾನಂದರನ್ನು ಭಾರತದಲ್ಲಿ ಅನೇಕ ಜನರು ಅನೇಕ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಭಾರತದ ಬಿರುಗಾಳಿ ಸನ್ಯಾಸಿ, ದೇಶಭಕ್ತರ ಸನ್ಯಾಸಿ, ವೇದಾಂತ ಕೇಸರಿ, ಆಧುನಿಕ ರಾಷ್ಟ್ರೀಯ ಚಳವಳಿಯ ಆಧ್ಯಾತ್ಮಿಕ ತಂದೆ, ಇನ್ನೂ ಅನೇಕ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ವಿವೇಕಾನಂದರು ವಿವೇಕಾನಂದರು ಭಾರತದ ಯುವಕರಿಗೆ ಒಂದು ಸಂದೇಶ ಕೊಡುತ್ತಾರೆ. ಅದು ಎಲ್ಲರಿಗೂ ಗೊತ್ತು, ಆದರೆ ಅದು ಪೂರ್ತಿಯಾಗಿ ಯಾರೂ ಹೇಳುವುದಷ್ಟೇ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ಆದರೆ ಇದು ಪೂರ್ತಿಯಾಗಿ ಹೀಗಿದೆ: ನನ್ನ ಯುವ ಬಾಂಧವರೇ, ಎಲ್ಲರೂ ವಿದ್ಯಾವಂತರಾಗಿ, ಸ್ತ್ರೀಯರಿಗೆ ಗೌರವಿಸಿ, ನೀವು ಬಲವಾಗಿರಿ, ನಿರ್ಭಯವಾಗಿರಿ, ಭಾರತೀಯರಾಗಿರಿ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನೋಡಿ, ಇದು ಪೂರ್ತಿಯಾಗಿ ಹೇಳೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಇವರು ಮುಖ್ಯವಾಗಿ ಯುವ ಪೀಳಿಗೆಗಾಗಿ ಶ್ರಮಿಸಿದ್ದಾರೆ. ಭಾರತ ದೇಶದ ಭವಿಷ್ಯವನ್ನು ಬದಲಾಯಿಸುವುದು ಯುವ ಪೀಳಿಗೆಗಾಗಿ ಎಂದು ಹೇಳಿದ್ದಾರೆ. ಜೀವನದಲ್ಲಿ ಹಣವಿಲ್ಲದವನು ಅಲ್ಲ, ಗುರಿ ಇಲ್ಲದವನು ಬಡವ ಎಂದು ಹೇಳಿದ್ದಾರೆ. ಹಾಗೂ ಯಾವಾಗಲೂ ಕುರಿಗಳಂತೆ ಇರಬೇಡಿ, ಸಿಂಹಗಳಂತೆ ಧೈರ್ಯವಾಗಿ ಬದುಕಿ ಎಂದಿದ್ದಾರೆ. ನಮ್ಮ ಭಾರತ ಯುವಕರಲ್ಲಿ ವಿವೇಕಾನಂದರು ತುಂಬಿದಷ್ಟು ಸ್ಫೂರ್ತಿ ಬೇರೆ ಯಾರು ತುಂಬಲು ಸಾಧ್ಯವಿಲ್ಲ. ಅದಕ್ಕೆ ಇವರ ಜನ್ಮ ದಿನವಾದ ಜನವರಿ 12ರಂದು ನ್ಯಾಷನಲ್ ಯೂತ್ ಡೇ ಎಂದು ಆಚರಿಸಲಾಗುತ್ತಿದೆ. ನಾನು ಇವರ ನುಡಿಮುತ್ತುಗಳನ್ನು ಹೇಳುತ್ತೇನೆ. ನೀನು ಯಾರಿಗೂ ಹೆದರಬೇಡ, ನೀನು ಮಾಡುತ್ತಿರುವ ಕೆಲಸ ಅತ್ಯುತ್ತಮವಾಗಿದೆ. ಆ ಧೈರ್ಯವೇ ಕೆಲವೊಂದು ಕ್ಷಣಗಳಲ್ಲಿ ಸ್ವರ್ಗವನ್ನು ಉಂಟು ಮಾಡುತ್ತದೆ. ಹಸಿದು ಊಟ ಮಾಡುವುದು ಪ್ರಕೃತಿ, ಹಸಿಯದೇ ಊಟ ಮಾಡುವುದು ವಿಕೃತಿ. ತಾನು ಹಸಿದು ಬಂದವರಿಗೆ ಊಟ ಮಾಡಿಸುವುದು ಹಿಂದೂ ಸಂಸ್ಕೃತಿ. ಇಷ್ಟು ಹೇಳಿ ಹಸಿದು ಬಂದವರಿಗೆ